Hi friends, welcome back to our YouTube channel. This is Abhishek. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಇವತ್ತು ಯಾವ ತರ ಮೊಮೆಂಟಮ್ ಕೊಡ್ತು ಅಂತ. ಸೊ ನಾನು ನಿನ್ನೆ ಎಕ್ಸಾಕ್ಟ್ ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೆ. ಯಾರಿಗೆ ಕೂಡ ಡೌಟ್ ಇದ್ರು ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ನಾನು ನಿನ್ನೆ ಕರೆಕ್ಟಾಗಿ ಹೇಳಿದ್ದೆ 78,437 ಒಂದು ನಮ್ಗೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಆಮೇಲೆ 78,000 ಬಂದ್ಬಿಟ್ಟು ಒಂದು ರೌಂಡ್ ಲೆವೆಲ್ ಆಗಿದೆ, ಇಲ್ಲೂ ಕೂಡ ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇರುತ್ತೆ ಅಂತ. ನೀವು ನೋಡಿ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅರೌಂಡ್ 150 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ ಓಪನ್ ಆಯಿತು. ಆಮೇಲೆ ನೀವು ನೋಡ್ಬೋದು ಅಪ್ಸೈಡ್ ಮೊಮೆಂಟಮ್ ಕೊಟ್ಬಿಟ್ಟು ಎಕ್ಸಾಕ್ಟ್ಲಿ ನಾನು ಏನು ರೆಸಿಸ್ಟೆನ್ಸ್ನ ಬ್ರಾಟ್ ಮಾಡಿದ್ನೋ 78,437 ಅಲ್ಲಿಂದನೇ ಒಂದು ಸ್ಟ್ರಾಂಗ್ ರಿವರ್ಸಲ್ ತೊಗೊಂಡಿದೆ. ಆಮೇಲೆ ಇಲ್ಲೂ ಕೂಡ ಬಯರ್ಸ್ ಆಕ್ಟಿವೇಟ್ ಆದರೂ ಅರೌಂಡ್ 78,000. ಇಲ್ಲೂ ಕೂಡ ಮಾರ್ಕೆಟ್ ಕೆಳಗಡೆ ಬೀಳಕ್ಕೆ ಬಿಡಲಿಲ್ಲ. ನೀವು ನೋಡ್ಬೋದು ಎರಡು ಸ್ಟ್ರಾಂಗ್ ಮೊಮೆಂಟಮ್ ಕೊಡ್ತು, ಒಂದು ಡೌನ್ ಸೈಡ್ ಮತ್ತು ಒಂದು ಅಪ್ ಸೈಡ್. ಆಮೇಲೆ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ಗೆ ಹೋಯ್ತು. ನೀವು ನೋಡ್ಬೋದು ಅರೌಂಡ್ 10:10 ಮಾರ್ಕೆಟ್ 3:30ವರೆಗೂ ಒಂದು ಝೋನಲ್ಲೇ ಇತ್ತು, ಕಂಪ್ಲೀಟ್ ಸೈಡ್ ವೇಸ್ ಝೋನಲ್ಲೇ ಇತ್ತು. ಈ ಟೈಮಲ್ಲಿ ಯಾರೇ ಆಗಲಿ ಕಾಲು ಮತ್ತು ಪುಟ್ ತೊಗೊಂಡು ಹೋಲ್ಡ್ ಮಾಡಿರ್ತಾರಲ್ಲ ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್, ಅವ್ರದ್ದು ಲಾಸ್ ಆಗಿರುತ್ತೆ. ಇವತ್ತು ನಾನು ಕೂಡ ನಮ್ಮ ಸ್ಕ್ಯಾಲ್ಪಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡಿ ಅರೌಂಡ್ 8,500 ರೂಪೀಸ್ ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಅದನ್ನು ನಾನು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡೈಲಿ ಅಪ್ಲೋಡ್ ಮಾಡ್ತೀನಿ, ನಾನು ಎಷ್ಟು ಪ್ರಾಫಿಟ್ಸ್ ಮಾಡಿದ್ದೀನಿ ಅಂತ. ನೀವು ಕೂಡ ನಮ್ಮ ಪೇಜ್ನ ಚೆಕ್ಔಟ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರುತ್ತೆ. ಸೊ ಇವತ್ತು ನೀವು ನೋಡ್ಬೋದು ನಿನ್ನೆ ಒಂದು ದೊಡ್ಡ ಮೊಮೆಂಟಮ್ ಕೊಡ್ತು ಸೆನ್ಸೆಕ್ಸ್ ಆಗಲಿ ನಿಫ್ಟಿ 50ನೇ ಆಗಲಿ ಒಂದು ದೊಡ್ಡ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಈ ಫೇಸಲ್ಲಿ ಅಂದರೆ 78,000 ಮತ್ತು 78,437 ಇದೇ ಫೇಸಲ್ಲಿ ಇರೋವರೆಗೂ ಮಾರ್ಕೆಟ್ ಎಲ್ಲೂ ಕೂಡ ಹೋಗಲ್ಲ. ಅಟ್ಲೀಸ್ಟ್ ಇದೇನಾದರೂ ನಮ್ಮ 78,000 ಕೆಳಗಡೆ ಬಂತು ಅಂದ್ಕೊಳ್ಳಿ, ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ 77,665. ಓಕೆನಾ. ಆಮೇಲೆ ಇಲ್ಲಿಂದ ನಾವು ಒಂದು ಸ್ವಲ್ಪ ಡೌನ್ ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾದರೂ ಮಾರ್ಕೆಟ್ ಇದನ್ನು ದಾಟ್ತು ಅಂದ್ಕೊಳ್ಳಿ, ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 78,646, ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 79,067 ವಿಚ್ ಇಸ್ ರೌಂಡ್ ಲೆವೆಲ್. ಸೆನ್ಸೆಕ್ಸ್ ಯಾವಾಗಲೂ ಅಷ್ಟೇ ಮಲ್ಟಿಪಲ್ ಆಫ್ ಥೌಸಂಡ್ಸಲ್ಲಿ, ಫಾರ್ ಎಕ್ಸಾಂಪಲ್ 78,000, 79,000, 80,000 ಈ ಥರ ನಮಗೆ ರೌಂಡ್ ಲೆವೆಲ್ ಸಿಗ್ತಾನೆ ಇರುತ್ತೆ. ಅಲ್ಲಿ ಐದರ್ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ, ಇಲ್ಲಾಂದರೆ ಬೈಯರ್ಸ್ ಕೂಡ ಆಕ್ಟಿವೇಟ್ ಆಗ್ತಾರೆ. ಸೊ ಇವತ್ತು ನೋಡ್ಬೋದು ನೀವು ಸೆನ್ಸೆಕ್ಸ್ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇತ್ತು. ಇವತ್ತು ಎಕ್ಸ್ಪೈರಿ ಇರೋ ಕಾರಣ ನೀವು ನೋಡ್ಬೋದು ಮಾರ್ಕೆಟ್ ಈ ಥರ ಸೈಡ್ ವೇಸಲ್ಲಿ ಇದ್ದರೆ ಆಬ್ವಿಯಸ್ಲಿ ಪ್ರೀಮಿಯಮ್ಸ್ ಡಿ ಕೆ ಆಗ್ತಾನೆ ಇರುತ್ತೆ, ರ್ಯಾಪಿಡಾಗಿ ಡಿ ಕೆ ಆಗುತ್ತೆ. ಸೊ ಆಮೇಲೆ ನಾನು ನಿಫ್ಟಿ 50 ಕೂಡ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನಾಳೆ ನಿಫ್ಟಿ 50 ನಾಳಿದ್ದು ಎಕ್ಸ್ಪೈರಿ ಇದೆ. ಸೊ T-1 ಅಂದರೆ ಎಕ್ಸ್ಪೈರಿ ಡೇ -1. ನಾಳೆನೂ ಕೂಡ ನಾವು ನಿಫ್ಟಿ 50 ಟ್ರೇಡ್ ಮಾಡಿದ್ರೆ ಒಳ್ಳೆ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಬೋದು. ಸೊ ಇವತ್ತು ನೋಡೋಣ. ಇವತ್ತು ಕೂಡ ನೋಡ್ಬೋದು ನೀವು ನಿಫ್ಟಿ 50 23,629 23,685 ಅಂದರೆ ಅಪ್ರಾಕ್ಸಿಮೇಟ್ಲಿ 50 ಪಾಯಿಂಟ್ಸ್ ಅಷ್ಟೇ ಗ್ಯಾಪ್ ಅಪ್ ಆಗಿದೆ. ಆಮೇಲೆ ಇದು ಕೂಡ ನೀವು ನೋಡ್ಬೋದು. ನಾನು ನಿನ್ನೆ ಯಾರಿಗೆ ಡೌಟ್ ಇದ್ರು ಅಷ್ಟೇ ಹೋಗ್ಬಿಟ್ಟು ನಾನು ವಿಡಿಯೋ ಚೆಕ್ಔಟ್ ಮಾಡಿ ನಾನು ಒನ್ ಡೇ ಬಿಫೋರೇ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಈಸಿಯಾಗಿ ಮಾರ್ಕೆಟ್ ಕರೆಕ್ಟಾಗಿ 23,785 ಇಲ್ಲಿಂದ ರಿಜೆಕ್ಷನ್ ತೊಗೊಂತು. ಆಮೇಲೆ ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಇತ್ತು, ಇಲ್ಲೂ ಕೂಡ ಇದು ದಾಟಕ್ಕಾಗಲಿಲ್ಲ. ಸೊ ನಾಳೆ ನಮಗೆ ಫಸ್ಟ್ ಸಪೋರ್ಟ್ ಆಗಿರುತ್ತೆ 23,641, ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 23,735, ಸೆಕೆಂಡ್ ಆಗಿರುತ್ತೆ 23,785, ಥರ್ಡ್ ಆಗಿರುತ್ತೆ 23,865. ಯಾಕಂದರೆ ಇಷ್ಟೊಂದು ಯಾಕೆ ಸಿಗ್ತಿದೆ ನಮ್ಗೆ ರೆಸಿಸ್ಟೆನ್ಸ್ ಸಪೋರ್ಟ್ಗಳು ಅಂದರೆ, ಇಲ್ಲಿ ನೀವು ನೋಡ್ಬೋದು ನಿನ್ನೆ ಒಂದು ಹಂಗೆ ಡೌನ್ಫಾಲ್ ಆಯಿತು. ನಿನ್ನೆ ಮಾರ್ಕೆಟ್ ನೀವು ಇಲ್ಲಿಂದ ನೋಡ್ತೀರಾ ಅಂದರೆ 24,021 23,557 ಅಪ್ರಾಕ್ಸಿಮೇಟ್ಲಿ 500 ಪಾಯಿಂಟ್ಸ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಸೊ ಈ ಥರ ದೊಡ್ಡ ಮೊಮೆಂಟಮ್ ಬಿದ್ದಾಗ ಎಲ್ಲ ನಮ್ಮ ಸಪೋರ್ಟೇ ಆಗಿರಲಿ ರೆಸಿಸ್ಟೆನ್ಸ್ ಕೂಡ ಆಗಿರಲಿ ಎಲ್ಲ ಬ್ರೇಕ್ ಮಾಡ್ಕೊಂಡೇ ಬರ್ತಾ ಇರುತ್ತೆ. ಡೌನ್ ಸೈಡ್ ಮೊಮೆಂಟಲ್ಲಿ ಬಂತು ಅಂದ್ಕೊಳ್ಳಿ, ಎಲ್ಲ ಸಪೋರ್ಟ್ನು ಕೂಡ ಇದು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಿದೆ. ಸೊ ಮಾರ್ಕೆಟ್ ಏನಾದ್ರು ಮೇಲೆ ಅಪ್ಸೈಡ್ ಮೊಮೆಂಟಮ್ ಕೊಡಬೇಕಂದ್ರೆ ಇಷ್ಟು ಫಾಸ್ಟಾಗಿ ಕೊಡಲ್ಲ. ನೋಡಿ ಮಾರ್ಕೆಟ್ ಬೀಳಬೇಕಾದ್ರೆ ಮಾತ್ರ ಇಷ್ಟು ಜೋರಾಗಿ ಬೀಳೋದು, ಮೇಲಕ್ಕೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಮೇಲಕ್ಕೆ ಹೋಗುತ್ತೆ. ಸೊ ನಾಳೆ ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡ್ತೀರಲ್ವಾ, ನಮ್ಮ ಸ್ಟೂಡೆಂಟ್ಸ್ ಆಗಿರಲಿ ಇಲ್ಲಾಂದ್ರೆ ನಮ್ಮ ವಿಡಿಯೋ ನೋಡೋ ಯಾರೇ ಆಗಿರಲಿ ಈ ಲೆವೆಲ್ಸ್ನ ಪ್ಲಾಟ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆಪ್ಷನ್ ಬೈಂಗಲ್ಲಿ ಒಂದೇನಂದರೆ ಡೇಟಾ ಡಿ ಕೆ ಇರುತ್ತೆ, ತುಂಬ ರ್ಯಾಪಿಡಾಗಿ ನಮಗೆ ಪ್ರೀಮಿಯಮ್ಸ್ ಡಿ ಕೆ ಆಗ್ತಾನೆ ಇರುತ್ತೆ. ಸೊ ನೀವು ಅಷ್ಟೊತ್ತು ತುಂಬ ಹೊತ್ತು ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಒಂದು ಸ್ಟ್ರೈಕ್ ಪ್ರೈಸ್ನ ಚೂಸ್ ಮಾಡಿಕೊಂಡು ಐದರ್ ನೀವು ಅಲ್ಲಿ ಪ್ರಾಫಿಟ್ನ ಬುಕ್ ಮಾಡಬೇಕು, ಇಲ್ಲಾಂದರೆ ಸ್ಟಾಪ್ ಲಾಸ್ನ ಬುಕ್ ಮಾಡಬೇಕಾಗಿರುತ್ತೆ. ಇಲ್ಲೂ ಕೂಡ ನೀವು ನೋಡ್ಬೋದು ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಬಂದಿತ್ತು. ಎಕ್ಸಾಕ್ಟ್ಲಿ ಈ ಟ್ರೆಂಡ್ ಲೈನು ದಾಟಾದ್ಮೇಲೆ ಮಾರ್ಕೆಟ್ ಡೌನ್ ಸೈಡಲ್ಲೇ ಮೊಮೆಂಟಮ್ ಆಗಿದೆ, ಮತ್ತು ಈ ಟ್ರೆಂಡ್ ಲೈನ್ನ ದಾಟಕ್ಕಾಗಿಲ್ಲ. ಸೊ ನೀವು ಯಾರ್ಯಾರು ನಾಳೆ ಟ್ರೇಡ್ ಮಾಡ್ತೀರಲ್ಲ ವೇಟ್ ಮಾಡಿ. ಮಾರ್ಕೆಟ್ ಏನಾದರೂ ಈ ರೇಂಜಲ್ಲಿ ಇತ್ತು ಅಂದರೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ನಾಳೆ ಅಂತೂ ಏನು ಅಷ್ಟೊಂದು ನಮಗೆ ಡಿ ಕೆ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ, ಯಾಕಂದರೆ ನಾಳಿದ್ದು ಎಕ್ಸ್ಪೈರಿ ಇರೋದು. ನಾಳೆ ಕೂಡ ಚೆನ್ನಾಗಿ ಮೊಮೆಂಟಮ್ ಫ್ಲಕ್ಚುಯೇಟ್ ಆಗೇ ಆಗುತ್ತೆ. ಸೊ ವೇಟ್ ಮಾಡಿ. ನಮ್ಗೆ ಈ ಝೋನ್ ಅಂತೂ ತುಂಬ ಕ್ರೂಷಿಯಲ್ ಆಗಿದೆ.
ನಾಳೆ ಗ್ಯಾಪ್ ಅಪ್ ಆಗ್ಬೋದು, ಗ್ಯಾಪ್ ಡೌನ್ ಆಗ್ಬೋದು, ಡ್ಯೂ ಟು ಅದು ನಾವೇನು ಗ್ಯಾಪ್ ಅಪ್ ಮತ್ತು ಗ್ಯಾಪ್ ಡೌನ್ ಅದು ನಮ್ಮ ಕೈಯಲ್ಲಿಲ್ಲ. ಸೊ ನೀವು ನೋಡಿಕೊಂಡು, ನೀವು ತುಂಬ ಜನ, ನಾನು ಒಂದೇ ಹೇಳೋದು, ತುಂಬ ಜನ ಗೊತ್ತಾ, ಇಲ್ಲಿ ಪುಟ್ ತೊಗೊಂಡು ಕೂತಿರ್ತೀರ, ಮಾರ್ಕೆಟ್ ಕೆಳಗಡೆ ಓಪನ್ ಆಗುತ್ತೆ ಅಂತ. ಬಟ್ ನೋಡಿ ಮೇಲಕ್ಕೆ ಓಪನ್ ಆಯ್ತು, ಇಲ್ಲಿ ಎಲ್ಲರೂ ಸ್ಟಾಪ್ ಲಾಸು ತಿನ್ಕೊಂತು. ಓಕೆನಾ? ನೀವು ಯಾವತ್ತೂ ಅಷ್ಟೇ BTST ಟ್ರೇಡ್ಸು ಕಣ್ಮುಚ್ಕೊಂಡು ಮಾಡೋಕೆ ಹೋಗ್ಬಿಡಿ. ಅದಕ್ಕೆ ಅಂತ ಒಂದು ಅನಾಲಿಸಿಸ್ ಇರುತ್ತೆ. ನಾನು BTST ಟ್ರೇಡ್ಸ್ ಯಾಕೆ ಮಾಡೋದ್ರೆ ಡ್ಯೂ ಟು ಟೈಮ್ ಡಿಕೆ. ನಮಗೆ ರಿಯಲ್ ಮಾರ್ಕೆಟಲ್ಲಿ ಈಸಿಯಾಗಿ ಆಪರ್ಚುನಿಟೀಸ್ ಸಿಗುತ್ತೆ. ನಾನು ಕೂಡ ಪ್ರಾಫಿಟ್ ಮಾಡಿದ್ದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಡೇಟ್ಸ್ ಕೂಡ ಕೊಡ್ತಾನೆ ಇರ್ತೀವಿ. ಏನೋ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಏನಿರುತ್ತೆ ಎಲ್ಲ ಕೊಡ್ತಾನೆ ಇರ್ತೀವಿ. ಆಮೇಲೆ ನಮ್ಮದು ಪ್ರಾಫಿಟ್ಸು ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.